ಹೈಕಮಾಂಡ್ ಭೇಟಿಗೆ ದೆಹಲಿಗೆ ಬಂದ ಸಿದ್ದರಾಮಯ್ಯ. ಇನ್ನು ಸಂಜೆ 7 ಗಂಟೆಗೆ ಖರ್ಗೆ ಭೇಟಿಯಾಗಲಿರುವ ಸಿಎಂ ಸಿದ್ದರಾಮಯ್ಯ. ಇನ್ನು ಈಗಾಗಲೇ ಹೈಕಮಾಂಡ್ ಭೇಟಿಗೆ ದೆಹಲಿಗೆ ಬಂದ ಸಿದ್ದರಾಮಯ್ಯ. ಇನ್ನು ಸಂಜೆ 7 ಗಂಟೆಯ ಸುಮಾರಿಗೆ ಖರ್ಗೆಯನ್ನ ಸಿಎಂ ಸಿದ್ದರಾಮಯ್ಯನವರು ಭೇಟಿಯಾಗಲಿದ್ದಾರೆ. ದೆಹಲಿಗೆ ಸಿಎಂ ಸಿದ್ದರಾಮಯ್ಯನವರು ಈಗಾಗಲೇ ಆಗಮಿಸಿರುವಂತದ್ದು. ಸಂಪುಟ ಪುನರ್ರಚನೆಯ ಸಂಬಂಧ ಖರ್ಗೆ ಅವರ ಜೊತೆ ಚರ್ಚೆಯನ್ನ ಮಾಡ್ತಾರೆ. ಸಿಎಂ ಬರ್ತಾ ಇದ್ದಂತೆ ಈಗಾಗಲೇ ಡಿಕೆಶಿ ಅವರು ಕೂಡ ದೆಹಲಿಯಿಂದ ತೆರಳಿದ್ದಾರೆ. ರಾಹುಲ್ ಭೇಟಿಯಾಗದೆ ದೆಹಲಿಯಿಂದ ಡಿಕೆಶಿ ವಾಪಸ್ ಆಗಿದ್ದಾರೆ. ಇನ್ನು ಬೆಳಿಗ್ಗೆಯಿಂದ ರಾಹುಲ್ ಭೇಟಿಗೆ ಯತ್ನಿಸಿದ್ದ ಡಿಕೆಶಿ ಖರ್ಗೆ ಅಂಗಳವನ್ನ ತಲುಪಿದ ನವೆಂಬರ್ ಕ್ರಾಂತಿಯ ಕಿಚ್ಚು. ನವೆಂಬರ್ ಕ್ರಾಂತಿಯ ಬೆನ್ನಲ್ಲೇ ಕುತೂಹಲವನ್ನ ಕೆರಳಿಸಿದ ಖರ್ಗೆ ಹಾಗೂ ಸಿಎಂ ಸಿದ್ದರಾಮಯ್ಯನವರ ಮೀಟಿಂಗ್. ಹೈಕಮಾಂಡ್ ಭೇಟಿಗೆ ದೆಹಲಿಗೆ ಬಂದ ಸಿಎಂ ಸಿದ್ದರಾಮಯ್ಯನವರು ಇನ್ನು ಸಂಜೆ 7 ಗಂಟೆಗೆ ಖರ್ಗೆ ಹಾಗೂ ಸಿಎಂ ಸಿದ್ದರಾಮಯ್ಯನವರು ಮೀಟಿಂಗ್ ಮಾಡ್ತಾರೆ. ದೆಹಲಿಗೆ ಆಗಮಿಸಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇನ್ನು ಸಂಪುಟ ಪುನರ್ರಚನೆ ಸಂಬಂಧಪಟ್ಟಂತೆ ಖರ್ಗೆ ಅವರ ಜೊತೆ ಚರ್ಚೆಯನ್ನ ಮಾಡಲಿದ್ದಾರೆ. ಸಿಎಂ ಬರ್ತಾ ಇದ್ದಂತೆ ದೆಹಲಿಯಿಂದ ಡಿಕೆಶಿ ಅವರು ತೆರಳಿದ್ದಾರೆ. ರಾಹುಲ್ ಭೇಟಿಯಾಗದೆ ದೆಹಲಿಯಿಂದ ಡಿಕೆ ವಾಪಸ್ ಆಗಿದ್ದಾರೆ. ಬೆಳಗ್ಗೆಯಿಂದ ರಾಹುಲ್ ಭೇಟಿಗೆ ಯತ್ನಿಸಿದ್ದ ಡಿಕೆ ಶಿವಕುಮಾರ್ ಸಿಎಂ ಸಿದ್ದರಾಮಯ್ಯನವರು ದೆಹಲಿಗೆ ಆಗಮಿಸಿರುವಂತದ್ದು. ಇಂದು ಖರ್ಗೆ ಅವರ ಜೊತೆ ಚರ್ಚೆಯನ್ನ ಮಾಡ್ತಾರೆ. ಚರ್ಚೆಯ ನಂತರ ಏನೆಲ್ಲ ಬೆಳವಣಿಗೆ ಆಗುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗುತ್ತೆ. ಅಧಿಕಾರ ಹಂಚಿಕೆಯ ಬಗ್ಗೆ ನಡೆಯುತ್ತಾ ಹಾಗಾದ್ರೆ ಮಾತುಕತೆ, ಯಾರಿಗೆಲ್ಲ ಸಚಿವರ ಪಟ್ಟಿಯನ್ನ ನೀಡಬೇಕು ಅನ್ನೋದು ಎಲ್ಲದರ ಕುರಿತು ಸಿಎಂ ಸಿದ್ದರಾಮಯ್ಯನವರು ಹಾಗೂ ಖರ್ಗೆ ಅವರು ಚರ್ಚೆಯನ್ನ ಮಾಡ್ತಾರೆ. ಈ ಚರ್ಚೆಯ ಬೆನ್ನಲ್ಲೇ ಕರ್ನಾಟಕದಲ್ಲಿ ರಾಜಕೀಯದಲ್ಲಿ ಬೆಳವಣಿಗೆ ಆಗೋ ಸಾಧ್ಯತೆ ಕೂಡ ಇದೆ. ಇನ್ನು ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ದೀಪಾ. ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಎಸ್ ದೀಪಾ, ಇಲ್ಲಿ ನೋಡ್ತಾ ಇರಬಹುದು, ಒಂದ್ ಕಡೆ ಇಂದು ಸಿಎಂ ಸಿದ್ದರಾಮಯ್ಯನವರು ದೆಹಲಿಗೆ ಭೇಟಿಯನ್ನ ನೀಡಲಿದ್ದಾರೆ. ಖರ್ಗೆ ಹಾಗೂ ಸಿಎಂ ಸಿದ್ದರಾಮಯ್ಯನವರು ಮೀಟಿಂಗ್ ಅನ್ನ ಮಾಡ್ತಾರೆ. ಮೀಟಿಂಗ್ ಅಲ್ಲಿ ಏನೆಲ್ಲ ಚರ್ಚೆ ಆಗಬಹುದು ದೀಪಾ? ಸದ್ಯ ಒಂದಿಷ್ಟು ಗೊಂದಲಗಳಂತೂ ಇದ್ದೇ ಇದೆ ಅಂಕಿತ. ಯಾಕಂದ್ರೆ ಬಹಿರಂಗವಾದಂತಹ ಹೇಳಿಕೆಗಳು ಎಲ್ಲದರ ಮೇಲೂ ಕೂಡ ಪರಿಣಾಮ ಬೀರ್ತಾ ಇದೆ. ಮತ್ತೊಂದು ಕಡೆ ಸಂಪುಟ ವಿಸ್ತರಣೆಯನ್ನ ಅಂದ್ರೆ ಪುನರ್ರಚನೆಯನ್ನ ಮಾಡ್ಬೇಕು ಅನ್ನುವಂತಹದ್ದು ಕೂಡ ಸಿಎಂ ಬಹಳ ದಿನಗಳಿಂದಲೂ ಕೂಡ ಹೇಳ್ತಾ ಬರ್ತಾ ಇರುವಂತಹ ಮಾತು. ಅದಕ್ಕೆ ರಾಹುಲ್ ಗಾಂಧಿ ಒಪ್ಪಿಗೆಯ ಜೊತೆಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ಒಪ್ಪಿಗೆಯೂ ಕೂಡ ಬೇಕಾಗುತ್ತೆ. ಈ ನಿಟ್ಟಿನಲ್ಲಿ ರಾಹುಲ್ ಗಾಂಧಿಯನ್ನ ಭೇಟಿ ಮಾಡಿದಂತಹ ಸಿಎಂ ಒಂದು ಹಂತಕ್ಕೆ ಒಪ್ಪಿಗೆಯನ್ನ ಪಡೆದಿದ್ದಾರೆ ಅನ್ನುವಂತ ಮಾಹಿತಿ ಇದೆ. ಅದರ ಜೊತೆಗೆ ಇದೀಗ ಮಲ್ಲಿಕಾರ್ಜುನ್ ಖರ್ಗೆ ಅವರ ಜೊತೆ ಮಾತನಾಡಿ ಹಾಗೂ ಹೋಗುಗಳು ಅಂದ್ರೆ ಸಚಿವ ಸಂಪುಟ ವಿಸ್ತರಣೆ ಅಥವಾ ಪುನರ್ರಚನೆ ಮಾಡುವಂತಹ ಒಂದಿಷ್ಟು ವಿವರಣೆಯನ್ನ ಅವರಿಗೆ ಕನ್ವಿನ್ಸ್ ಮಾಡುವಂತಹ ಕೆಲಸವನ್ನ ಮಾಡ್ತಾರೆ ಅನ್ನುವಂತ ಮಾಹಿತಿ ಇದೆ. ಇದರ ಜೊತೆಗೆ ಪವರ್ ಶೇರಿಂಗ್ ವಿಚಾರವಾಗಿ ಏನು ಗೊಂದಲಗಳು ಸೃಷ್ಟಿಯಾಗಿದೆ, ಜೊತೆಗೆ ಡಿಕೆ ಶಿವಕುಮಾರ್ ಅವರು ಕೂಡ ಒತ್ತಡವನ್ನ ಹೇರ್ತಾ ಇದ್ದಾರೆ, ಬಹಿರಂಗ ಹೇಳಿಕೆಗಳು ಹೊರಗೆ ಬರ್ತಾ ಇದೆ. ಇದೆಲ್ಲದರ ಕುರಿತಂತೆ ಒಂದಿಷ್ಟು ಚರ್ಚೆ ಆಗುವಂತಹ ಸಾಧ್ಯತೆಗಳಿದೆ. ಅಷ್ಟೇ ಅಲ್ಲ, ಇರುವಂತಹ ಅಂದ್ರೆ ಏನು ಸದ್ಯಕ್ಕೆ ಇನ್ ಕೇಸ್ ಏನಾದ್ರು ಪವರ್ ಶೇರಿಂಗ್ ಅನ್ನುವಂತಹ ವಿಚಾರ ಬಂದ್ರೆ ಸದ್ಯಕ್ಕೆ ಅದು ಬೇಡ, ಮಾರ್ಚ್ ಅಥವಾ ಮೇ ನಂತರದಲ್ಲಿ ಅದನ್ನ ನೀವು ಮಾಡಬಹುದು ಅನ್ನುವಂತಹ ನಿಟ್ಟಿನಲ್ಲೂ ಕೂಡ ಒಂದಿಷ್ಟು ಅವರಿಗೆ ಕನ್ವಿನ್ಸ್ ಮಾಡುವಂತಹ ಪ್ರಯತ್ನಗಳಾಗ್ತವೆ ಅನ್ನುವಂತ ಮಾಹಿತಿ ಕೂಡ ಇರುವಂತದ್ದು ಅಂಕಿತ. ಥ್ಯಾಂಕ್ ಯು ದೀಪಾ ನಿಮ್ಮೆಲ್ಲ ಮಾಹಿತಿಗೆ.